ಎಲ್ರಿಗೂ ಶರಣಾರ್ಥಿ. ನಾನು ಶಶಿ ಚೌಡೆ ಅಂಥೇಳಿ ಗದಗ ಡಿಸ್ಟಿಕ್ಲಿಂತ್ರ. ನಾನು ಈ ರೀಲ್ ಮಾಡೋ ಕಾರಣ ಏನು ಅಂತಂದ್ರೆ, ನಾನೀಗ ಉಸುಗಿ ರೇಖೆ ಮಾಡ್ತೀನಿ ಅಂತ ಹೇಳಿ ಇದು ಮಾಡಿದ್ದೆ. ಒಂದು ರೀಲ್ ಹಾಕಿದ್ದೆ. ಇದು ಅದು ಮುಂದುವರಿದ ಭಾಗ ಅಂತಂದ್ರೆ ಹೇಳ್ಬೋದು. ಅಂದರೆ ಉಸುಹಿ ರೇಖೆ ಅಂತ ಅನ್ನೋದನ್ನು ನಾನು ಹೇಳಿದೆ. ಉಸುಯಿಯವರು ಹೆಂಗೆ ಇದನ್ನು ಮಾಡಿದರು, ಅವರು ಯಾವ ಥರದ ರೇಖೆಯನ್ನು ಪ್ರಪಂಚಕ್ಕೆ ಕೊಟ್ಟರು ಅಂತ ಅನ್ನೋದನ್ನು. ಅಂದ್ರೆ ಭಾರತದ ಮೂಲ ರೇಖೆ ಅಂತ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಉಸುಯಿಯವರು ಅದನ್ನು ಪುನರ್ಜನ್ಮ ಅಂತ ಕೊಟ್ಟರು. ಅದಕ್ಕೆ ಪುನರ್ಜನ್ಮ ಅಂತಂದ್ರೆ ಆಧುನಿಕ ಕಾಲದ ಒಂದು ಸ್ಥಿತಿಯನ್ನು ಕೊಟ್ಟರು ರೇಖೆಗೆ. ಅಂತಹ ಒಂದು ಸ್ಥಿತಿ ಇರುವಂತಹ ಒಂದು ರೇಖೆ ಯಾವುದು ಅಂತಂತಂದರೆ ಉಸುಹಿ ರೇಖೆ. ನಾವಿವತ್ತು ಟಿಬೆಟಿಯನ್ ರೇಖೆ ಅಂತ ಕೇಳ್ತೀವಿ, ಜಪಾನಿ ರೇಖೆ, ಆಮೇಲೆ ಚೀನಾ ರೇಖೆ ಅಂತ ಕೇಳ್ತೀವಿ. ಇವು ಎಲ್ಲ ರೇಖೆಗಳ ಜೊತೆಗೇನೋ ಇದು ಒಂದು ಉಸುಹಿ ರೇಖೆ ಅನ್ನೋದು ಸಹಿತ. ಉಸುಹಿಯವರು ಅಂತಂದ್ರೆ ಈಗ ಹೊಸದಾಗಿ ಬಂದಿರತಕ್ಕಂಥ ಅಂದ್ರೆ ಮಾಡ್ರನ್ ರೇಖೆಗೆ ಒಬ್ಬ ಪಿತಾಮಹ ಅಂತಂದ್ರೆ ನಾವು ಇವ್ರಿಗೆ ಹೇಳ್ಬೋದು. ಇಂತಹ ಒಂದು ರೇಖೆ ಅಂದರೆ ಭಾಳಷ್ಟು ರೋಗಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟವರು ಇವರು. ಆಮೇಲೆ ಜಪಾನಿನೊಳಗೆ ಸಾಕಷ್ಟು ಬದಲಾವಣೆಗಳನ್ನು ತೊಗೊಂಡು ಬಂದರು. ಅಂತಹದ್ರೊಳಗೆ ಬ್ಲೂ ಝೋನ್ ಅಂತಂದು ನಾವು ಇವತ್ತೇನು ಕರಿತೀವಲ್ಲ, ಅಂದ್ರೆ ನೀಲಿ ವಲಯಗಳು, ಆ ನೀಲಿ ವಲಯಗಳೊಳಗೆ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಟ್ಟವ್ರು ಯಾರು ಅಂತಂದ್ರೆ ಉಸುಯಿಯವರು. ಆ ಉಸುಯಿಯವರ ಕೊಡುಗೆಯನ್ನು ನಾವು ಇವತ್ತು ಸ್ಮರಿಸುವಂಥದ್ದು ಎಲ್ಲಿ ಅಂತಂದರೆ ರೇಖೆಯೊಳಗೆ. ಅಂತಹ ಒಂದು ರೇಖೆ ಕ್ಲಾಸನ್ನು ನಾನು ಇದೇ ಏಪ್ರಿಲ್ 1ನೇ ತಾರೀಕಿನಿಂದ ಸಾಯಂಕಾಲ 6ರಿಂದ 7ರವರೆಗೆ 3 ದಿವಸ ನಾನು ಫ್ರೀ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಜಾಯ್ನ್ ಆಗಬೇಕು ಅಂತಿದ್ರಿ, ಈ ರೀಲ್ ಮೇಲೆ ಬರ್ತಿರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿರಿ, ಇಲ್ಲ ಮೆಸೇಜ್ ಆದರೂ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಂದು ಸಲ ಶರಣ.